ಬಾಂಗ್ಲಾದೇಶ ಇದೀಗ ಮತ್ತೊಮ್ಮೆ ನಿರ್ಣಾಯಕ ರಾಜಕೀಯ ಘಟ್ಟದಲ್ಲಿದೆ ಅಂತ ಹೇಳಬಹುದು. ತಾರಿಕ್ ರೆಹಮಾನ್ ಅವರ ನಾಯಕತ್ವದಲ್ಲಿ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಸಾಧಿಸಿರೋ ಭರ್ಜರಿ ಜಯ ದೇಶದ ರಾಜಕೀಯ ದಿಕ್ಕನ್ನೇ ಚೇಂಜ್ ಮಾಡೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಢಾಕಾದ ರಾಜಕೀಯ ವಾತಾವರಣದಲ್ಲಿ ಹೊಸ ಚೈತನ್ಯ ಮೂಡಿದ್ರೆ ಈ ಜಯದ ಹಿಂದೆ ಅಡಗಿರೋ ಕಾರ್ಯತಂತ್ರಗಳು ಒಂದಷ್ಟು ಗಮನ ಸೆಳೆಯೋದು ಸತ್ಯ. ಈ ಸಲ ಬಿಎನ್ಪಿ ಅನುಸರಿಸಿದ ಪ್ರಚಾರದ ಮಾದರಿಯಲ್ಲಿ ಭಾರತೀಯ ರಾಜಕೀಯದ ಸ್ಪಷ್ಟ ಛಾಯೆ ಕಾಣಿಸಿಕೊಂಡಿದೆ ಅನ್ನೋದು ರಾಜಕೀಯ ವಲಯದಲ್ಲಾಗ್ತಾ ಇರೋ ಚರ್ಚೆ. 2014ರ ಲೋಕಸಭಾ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಅವರು ಶುರು ಮಾಡಿದ್ದ ನರೇಂದ್ರ ಮೋದಿ ಅವರ ಚಾಯ್ ಪೇ ಚರ್ಚಾ ಅಭಿಯಾನ ಭಾರತದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ತು. ಸಾಮಾನ್ಯವಾಗಿ ಚಹಾ ಅಂಗಡಿಗಳಲ್ಲಿ ಜನರ ಜೊತೆ ನೇರವಾಗಿ ಸಂವಾದ ನಡೆಸೋ ಮೂಲಕ ಮೋದಿ ತಮ್ಮನ್ನ ತಳಮಟ್ಟದ ನಾಯಕನಾಗಿ ಬಿಂಬಿಸಿಕೊಂಡ್ರು. ಇದೇ ಫಾರ್ಮುಲಾವನ್ನ ಬಿಎನ್ಪಿ ಚಾಯರ್ ಅಡ್ಡಾ ಅನ್ನೋ ಹೆಸರಲ್ಲಿ ಸ್ಥಳೀಯ ಸನ್ನಿವೇಶಕ್ಕೆ ಹೊಂದಿಸಿಕೊಳ್ತು. ದೇಶಾದ್ಯಂತ ಅನೌಪಚಾರಿಕ ಚಹಾಕೂಟಗಳನ್ನು ಆಯೋಜನೆ ಮಾಡಿ ಯುವಕರು ಮತ್ತು ಮೊದಲ ಬಾರಿಗೆ ಮತದಾರರಾಗಿರೋ ಲಕ್ಷಾಂತರ ಜನರ ಜೊತೆ ನೇರ ಸಂಪರ್ಕ ಸಾಧಿಸುವುದಕ್ಕೆ ಸಾಧ್ಯವಾಯಿತು. ಈ ಪರಿಕಲ್ಪನೆಯನ್ನ ರೂಪಿಸಿದವರು ತಾರಿಕ್ ಅವರ ಪುತ್ರಿ ಜೈಮಾ ರೆಹಮಾನ್ ಅನ್ನೋದು ಪಕ್ಷದ ಬಲ್ಲ ಮೂಲಗಳ ಮಾಹಿತಿ. ವಿರೋಧಿಗಳು ತಾರಿಕ್ ಅವರನ್ನ ವಿದೇಶದಲ್ಲಿ ದೀರ್ಘಕಾಲ ವಾಸ ಮಾಡಿದ್ದ ಎಲಿಟ್ ನಾಯಕ ಅಂತ ಬಿಂಬಿಸೋದಕ್ಕೆ ಟ್ರೈ ಮಾಡಿದ ಸಂದರ್ಭದಲ್ಲೇ ಚಾಯರ್ ಅಡ್ಡಾ ಅಭಿಯಾನ ಅವರನ್ನ ಸಾಮಾನ್ಯ ಜನರ ನಡುವೆ ಹತ್ತಿರ ತರೋದಕ್ಕೆ ಹೆಲ್ಪ್ ಮಾಡಿತು. ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಲ್ಲಿ ಈ ಸರಳ ಸಂವಾದದ ಮಾದರಿಯೇ ಚುನಾವಣಾ ಫಲಿತಾಂಶದಲ್ಲಿ ನಿರ್ಣಾಯಕ ಅನ್ನಿಸ್ಕೊಳ್ತು. ಹಾಗೆ ತಾರಿಕ್ ಅವರ ಇಮೇಜ್ ನಿರ್ಮಾಣದಲ್ಲೂ ಪಕ್ಷ ವಿಶೇಷವಾದ ಗಮನ ಕೊಡ್ತು. ನನ್ನನ್ನ ಸರ್ ಅಂತ ಕರಿಬೇಡಿ, ಸಹೋದರ ಅಂತ ಕರೀರಿ ಅನ್ನೋ ಘೋಷಣೆ ಯುವ ಮತದಾರರನ್ನ ಅಟ್ರಾಕ್ಟ್ ಮಾಡಿತು. ಇದು ಭಾರತದಲ್ಲಿ ವಿದ್ಯಾರ್ಥಿ ಸಮುದಾಯದ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ರಾಹುಲ್ ಗಾಂಧಿ ಬಳಸಿರೋ ಶೈಲಿಯನ್ನ ನೆನಪು ಮಾಡುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಸುಮಾರು 40 ಮಿಲಿಯನ್ ಮೊದಲ ಬಾರಿಗೆ ಮತದಾರರನ್ನ ಸೆಳೆಯುವ ಉದ್ದೇಶದಿಂದ ಯುವಕರಿಗೆ ಕೇಂದ್ರೀಕೃತ ಸಂದೇಶಗಳನ್ನು ರೂಪಿಸಲಾಯಿತು. ಇನ್ನು ಸೋಷಿಯಲ್ ಮೀಡಿಯಾವನ್ನು ಕೂಡ ಹೆಚ್ಚಾಗಿ ಬಿಎನ್ಪಿ ಬಳಸಿಕೊಳ್ತು. ರೀಲ್ ತಯಾರಿಕಾ ಸ್ಪರ್ಧೆಗಳು, ಯೂಟ್ಯೂಬರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳ ಭಾಗಿಯಾಗುವಿಕೆ ಇದೆಲ್ಲವೂ ಡಿಜಿಟಲ್ ಪ್ರಚಾರವನ್ನ ಹೊಸ ಮಟ್ಟಕ್ಕೆ ತಂದಿಡಿತು. ಭಾರತೀಯ ರಾಜಕೀಯ ಪಕ್ಷಗಳ ಸಾಮಾಜಿಕ ಮಾಧ್ಯಮ ಮಾದರಿಗಳನ್ನ ಅಧ್ಯಯನ ಮಾಡಿ ಅವನ್ನ ಸ್ಥಳೀಯ ಸನ್ನಿವೇಶಕ್ಕೆ ಹೊಂದಿಸೋ ಪ್ರಯತ್ನವನ್ನ ಮಾಡಲಾಯಿತು ಅಂತಾನೂ ಒಂದಷ್ಟು ಸುದ್ದಿ ಇದೆ. ಇನ್ನು ಈಗ ಸದ್ಯಕ್ಕೆ ಚುನಾವಣೆ ನಂತರವೂ ಒಂದಷ್ಟು ಸವಾಲುಗಳಂತೂ ಇದ್ದೇ ಇದೆ. ನಿಜವಾದ ಪರೀಕ್ಷೆ ಈಗ ಆರಂಭ ಅಂತಾನೆ ಹೇಳ್ಬಹುದು. ಭಾರತೀಯ ಹಾಗೆ ಪಾಶ್ಚಾತ್ಯ ಪ್ರಚಾರ ತಂತ್ರಗಳಿಂದ ಪ್ರೇರಿತವಾದ ಈ ಸಮಗ್ರ ಅಭಿಯಾನ ಬಿಎನ್ಪಿಗೆ ನಿರ್ಣಾಯಕ ಮುನ್ನಡೆಯನ್ನ ತಂದುಕೊಟ್ಟಿದೆ. ಆದರೆ ಎಲೆಕ್ಷನ್ನಲ್ಲಿ ಗೆದ್ದ ಗೆಲುವೆ ಅಂತಿಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗೋದು ಚುನಾವಣಾ ಭರವಸೆಗಳನ್ನ ಈಡೇರಿಸೋದ್ರ ಮೂಲಕ. ಇದರಲ್ಲಿ ತಾರಿಕ್ ರೆಹಮಾನ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು.